HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಯಾವುದೇ ತನಿಖೆ ಇಲ್ಲದೆ ದಲಿತ ಡಿಜಿಪಿ ಅಮಾನತು, ಸರ್ಕಾರದ ಆತುರದ ಕ್ರಮಕ್ಕೆ ಖಂಡನೆ, ತನಿಖೆ ಮಾಡುವಂತೆ ದಲಿತ ಮುಖಂಡ HK ಸಂದೇಶ್ ಆಗ್ರಹ. ದುನಿಯಾ ವಿಜಯ್ ಅಭಿನಯದ ಲ್ಯಾಂಡ್ ಲಾರ್ಡ್ ಸಿನಿಮಾ, ತಳ ಸಮುದಾಯಗಳ ನೋವು ಪ್ರತಿರೋಧದ ಜೀವಂತ ಚಿತ್ರಣ, 100% ತೆರಿಗೆ ವಿನಾಯಿತಿಗಾಗಿ ದಲಿತ ಮುಖಂಡ ಕೃಷ್ಣದಾಸ್ ಮನವಿ. ಅವೈಜ್ಞಾನಿಕ ರಸ್ತೆ ಕಾಮಗಾರಿ, ಶಾಸಕರ ಏಕಮುಖ ನಿರ್ಧಾರಗಳು, ಜನರಿಗೆ ತೀವ್ರ ತೊಂದರೆ, ಕಾಂಗ್ರೆಸ್ ಮುಖಂಡ MR ವೆಂಕಟೇಶ್ ಆರೋಪ. ಲೈಂಗಿಕ ವಿಡಿಯೋಗಳೆಂದು ಹೇಳಲಾದ ದೃಶ್ಯಗಳನ್ನು ಪ್ರಸಾರ ಮಾಡಿದ್ದು, ನಂತರ ಯಾವುದೇ ತನಿಖೆ ಇಲ್ಲದೆ ದಲಿತ ಡಿಜಿಪಿಯನ್ನು ಅಮಾನತು ಮಾಡಲಾಗಿದ್ದು, ಸರ್ಕಾರದ ಈ ಅಮಾನತು ಕ್ರಮಕ್ಕೆ ನಾವು ಖಂಡಿಸುತ್ತೇವೆ. ಕೂಡಲೇ ತನಿಖೆ ಮಾಡಿಸಿ ಸತ್ಯಾಂಶ ಬಂದ ಮೇಲೆ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಲಿತ ನಾಯಕ HK ಸಂದೇಶ್ ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ದಿನಾಂಕ 19/1/2026ರಂದು ಕೆಲವು ದೂರದರ್ಶನ ವಾಹಿನಿಗಳು ಲೈಂಗಿಕ ವಿಡಿಯೋಗಳೆಂದು ಹೇಳಲಾದ ದೃಶ್ಯಗಳನ್ನು ಪ್ರಸಾರ ಮಾಡಿದ ಕೆಲವೇ ಗಂಟೆಯೊಳಗೆ ಯಾವುದೇ ಪೂರ್ವ ತನಿಖೆ, ಪರಿಶೀಲನೆ, ಫೋರೆನ್ಸಿಕ್ ಪರೀಕ್ಷೆ, ಶೋಕಾಸ್ ನೋಟಿಸ್ ಅಥವಾ ಉತ್ತರ ಪಡೆಯುವ ಅವಕಾಶ ನೀಡದೆ ಹಿರಿಯ IPS ಅಧಿಕಾರಿ ಹಾಗೂ ಡಿಜಿಪಿ ರ್ಯಾಂಕಿಂಗ್ ಪೊಲೀಸ್ ಅಧಿಕಾರಿ ಕೆ ರಾಮಚಂದ್ರ ರಾವ್ ಅವರನ್ನ ಸೇವೆಯಿಂದ ಅಮಾನತುಗೊಳಿಸಿರುವ ಸರ್ಕಾರದ ಕ್ರಮವನ್ನು ಖಂಡಿಸುತ್ತೇವೆ ಎಂದರು. ಕಳೆದ 33 ವರ್ಷಗಳ ಕಾಲ ನಿರಂತರವಾಗಿ ನಿಷ್ಠಾವಂತವಾಗಿ ಸೇವೆ ಸಲ್ಲಿಸಿರುವ ಹಿರಿಯ ದಲಿತ IPS ಅಧಿಕಾರಿ ವಿರುದ್ಧ ಮೂಲಭೂತ ನ್ಯಾಯಸಮ್ಮತ ಪ್ರಕ್ರಿಯೆಗಳನ್ನೇ ಪಾಲಿಸದೆ ಕೈಗೊಂಡಿರುವ ಈ ಕ್ರಮ ಅಸಂಗತ, ಆತುರದ ಮತ್ತು ಸಂವಿಧಾನ ವಿರೋಧಿಯಾಗಿದೆ ಎಂದು ದಸಂಸ ಆರೋಪಿಸಿದೆ. ಸಂತ್ರಸ್ತೆ ಎನ್ನಲಾದ ಮಹಿಳೆ ಸಂಬಂಧಪಟ್ಟ ಪೊಲೀಸ್ ಠಾಣೆಗೂ ಅಥವಾ ಸರ್ಕಾರಕ್ಕೂ ಯಾವುದೇ ಅಧಿಕೃತ ದೂರು ಸಲ್ಲಿಸಿಲ್ಲ ಎಂಬ ಅಂಶವನ್ನು ಉದ್ದೇಶಪೂರ್ವಕವಾಗಿ ನಿರ್ಲಕ್ಷಿಸಲಾಗಿದೆ ಎಂದು ಸಮಿತಿ ಹೇಳಿದೆ. ದೂರದರ್ಶನ ಚರ್ಚೆಗಳು, ಬ್ರೇಕಿಂಗ್ ನ್ಯೂಸ್ಗಳು ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡುತ್ತಿರುವ ಕ್ಲಿಪ್ಪಿಂಗ್ಗಳನ್ನೇ ಅಂತಿಮ ಸತ್ಯ ಎಂದು ಪರಿಗಣಿಸಿ ಕ್ರಮ ಕೈಗೊಳ್ಳುವುದು ಅಪಾಯಕಾರಿ ಪ್ರವೃತ್ತಿಯಾಗಿದೆ ಎಂದು ದೂರಿದ್ರು. ಈ ಸಂಬಂಧ ಈಗಾಗಲೇ ಡಿಜಿಪಿ ಕೆ ರಾಮಚಂದ್ರ ರಾವ್ ಅವರು ಪ್ರಸಾರಗೊಂಡಿರುವ ವಿಡಿಯೋಗಳು ಕೃತಕವಾಗಿ ತಿರುಚಲ್ಪಟ್ಟಿರಬಹುದು ಹಾಗೂ ಕೃತಕ ಬುದ್ದಿಮತ್ತೆ ಸೇರಿದಂತೆ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ಮ್ಯಾನಿಪ್ಯುಲೇಷನ್ ಮಾಡಿರೋ ಸಾಧ್ಯತೆ ಇದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮುಖಂಡ DR ಶಿವಕುಮಾರ್, TC ಹರೀಶ್, ಉಮೇಶ್ ಹಾಚಗೌಡನಹಳ್ಳಿ, ಮಂಜು ತೇಜೂರು, ಸೋಮಶೇಖರ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಎಲ್ಲ ದಲಿತ ಸಂಘರ್ಷ ಸಮಿತಿ ಗೆಳೆಯರು ಕೂಡ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅವರು ಕೂಡ ಖಂಡನೆ ಮಾಡಿದ್ದಾರೆ. ನನಗೆ ಒಂದೇನಂತ ಹೇಳಿದ್ರೆ, ದೂರದರ್ಶನ ಚರ್ಚೆಗಳು ಮತ್ತು ಬ್ರೇಕಿಂಗ್ ನ್ಯೂಸ್ಗಳು ಮತ್ತು ಸಾಮಾಜಿಕ ಮಾಧ್ಯಮಗಳ ಕ್ಲಿಪ್ಗಳೇ ಅಂತಿಮವಾಗಿ ಸತ್ಯವಾಗೋದಾದರೆ ಪ್ರಾಕ್ಟಿಕಲಾಗಿ ಏನೇನು ಆಗಬೇಕಾಗಿದೆ ಅನ್ನೋದು ಭಾಳ ಮುಖ್ಯವಾದ ಪ್ರಶ್ನೆ. ಈಗಾಗಲೇ DGP ರಾಮಚಂದ್ರ ಅವರು ಎಲ್ಲ ನಮ್ಮಂಥ ಮಾಧ್ಯಮಗಳ ಮುದ್ದೆ ಬಂದು ಇದಕ್ಕೆ ಮೀಡಿಯಾಗಳು ಕೃತಕವಾಗಿ ತಿರುಚಲ್ಪಟ್ಟಿವೆ ಮತ್ತು ಕೃತಕ ಬುದ್ಧಿಮತ್ತೆ ಸೇರಿದಂಥ ಅನೇಕ ತಂತ್ರಜ್ಞಾನಗಳನ್ನು ಬಳಸಿ ನನಗೆ ಮ್ಯಾನಿಪ್ಯುಲೇಟ್ ಮಾಡಿದ್ದಾರೆ ಅಂತೇಳಿ ಅವರು ಕೂಡ ಹೇಳಿಕೆ ಮಾಡಿದ್ದಾರೆ. ನನಗೆ ಕಳಕಳಿ ಮನವಿ ಏನು ಅಂತ ಹೇಳಿದ್ರೆ, ಯಾರೇ ತಪ್ಪು ಮಾಡಿರಲಿ ಆ ವಿಚಾರ ಬೇರೆ, ಒಂದು ವೇಳೆ ಅವ್ರನ್ನ ಜಡ್ಜು ಎನ್ಕ್ವೈರಿ ಮಾಡಿಸ್ತಿರೋ ಸರ್ಕಾರದ ಮಂತ್ರಿ ಮಾಡೋ ಅಂಥ ಮಂತ್ರಿಗಳಾಗಿರೋಂಥ. ಇತ್ತೀಚೆಗೆ ಬಿಡುಗಡೆಯಾಗಿರುವ ಕನ್ನಡ ಚಲನಚಿತ್ರ ಲ್ಯಾಂಡ್ ಲಾರ್ಡ್ ತಳ ಸಮುದಾಯದ ಬದುಕಿನ ನೋವು, ಸಂಕಟ, ಅವಮಾನ ಮತ್ತು ಪ್ರತಿರೋಧವನ್ನು ಪರಿಣಾಮಕಾರಿಯಾಗಿ ತೆರೆದಿಟ್ಟಿರುವ ಸಾಮಾಜಿಕ ಬದ್ಧತೆಯ ಸಿನಿಮಾವಾಗಿದ್ದು, ಈ ಸಿನಿಮಾಕ್ಕೆ 100% ತೆರಿಗೆ ವಿನಾಯಿತಿ ನೀಡಬೇಕೆಂದು ಸರ್ಕಾರಕ್ಕೆ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಅಧ್ಯಕ್ಷ ಕೃಷ್ಣದಾಸ್ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಇಂತಹ ಧೈರ್ಯಶಾಲಿ ಕಥಾವಸ್ತುವನ್ನು ಆಯ್ದುಕೊಂಡು ಸಿನಿಮಾ ನಿರ್ಮಿಸಿರುವ ನಿರ್ದೇಶಕ ಮತ್ತು ಇಡೀ ತಂಡದ ಸಾಹಸ ಮತ್ತು ಬದ್ಧತೆಯನ್ನು ಮೆಚ್ಚಲೇಬೇಕೆಂದು ಅಭಿಪ್ರಾಯಪಟ್ಟರು. ಈ ಚಿತ್ರವನ್ನು ಯಾವುದೇ ಒಂದು ಜಾತಿಗೆ ಸೀಮಿತಗೊಳಿಸದೆ ಸಮಾಜದಲ್ಲಿನ ಎಲ್ಲಾ ಶೋಷಿತ ವರ್ಗಗಳ ಬದುಕಿನ ಪ್ರತಿನಿಧಿಯಾಗಿ ರೂಪಿಸಲಾಗಿದೆ. ಶತಮಾನಗಳ ಹಿಂಸೆ, ದೌರ್ಜನ್ಯ, ಅನ್ಯಾಯಗಳನ್ನು ಅನುಭವಿಸುತ್ತಾ ಬಂದ ತಳ ಸಮುದಾಯಗಳ ನೋವುಗಳನ್ನು ಸಂವೇದನಾಶೀಲವಾಗಿ ಚಿತ್ರಿಸಿರುವ ಈ ಚಲನಚಿತ್ರವು ಪ್ರಜ್ಞಾವಂತ ಸಮಾಜಕ್ಕೆ ಕನ್ನಡಿ ಹಿಡಿಯುತ್ತದೆ ಎಂದರು. ಸ್ವಾತಂತ್ರ್ಯ ದೊರೆತು 79 ವರ್ಷಗಳು, ಸಂವಿಧಾನ ಜಾರಿಯಾಗಿ 76 ವರ್ಷಗಳು ಪೂರ್ತಿಯಾದರೂ ಸಹ ತಳ ಸಮುದಾಯಗಳ ಬದುಕು ಇನ್ನೂ ಅಸಹನೀಯವಾಗಿಯೇ ಮುಂದುವರೆದಿದೆ. ಜಾತಿ ಆಧಾರಿತ ಹಲ್ಲೆ, ದೌರ್ಜನ್ಯ ಮತ್ತು ಕೊಲೆಗಳು ನಿರಂತರವಾಗಿ ನಡೆಯುತ್ತಿವೆ. ಹುಬ್ಬಳ್ಳಿಯ ಇನಾಂ ವೀರಾಪುರ ಗ್ರಾಮದಲ್ಲಿ ನಡೆದ ಮರ್ಯಾದಾ ಹತ್ಯೆ ಘಟನೆ ಜಾತಿಯ ಕ್ರೌರ್ಯ ಯಾವ ಮಟ್ಟಕ್ಕೆ ತಲುಪಿದೆ ಎಂಬುದಕ್ಕೆ ಸ್ಪಷ್ಟ ಉದಾಹರಣೆ. ಇಂತಹ ವ್ಯವಸ್ಥೆ ವಿರುದ್ಧ ಶೋಷಿತ ಸಮುದಾಯಗಳು ಅಹಿಂಸಾತ್ಮಕ ಪ್ರತಿರೋಧವನ್ನು ತೋರಬೇಕೆಂಬ ಸಂದೇಶವನ್ನು ಲ್ಯಾಂಡ್ ಲಾರ್ಡ್ ಪರಿಣಾಮಕಾರಿಯಾಗಿ ಸಾರುತ್ತದೆ ಎಂದರು. ಚಲನಚಿತ್ರವು ಹಿಂಸೆಯಿಂದ ಅಹಿಂಸೆಯ ಕಡೆಗೆ ಸಮಾಜವನ್ನು ಕೊಂಡೊಯ್ಯುವ ಸಂದೇಶವನ್ನು ಹೊತ್ತುಕೊಂಡಿದೆ ಎಂದರು. ಇದಲ್ಲದೆ ಈ ಚಿತ್ರದ ಸಂದೇಶವನ್ನು ಜನಸಾಮಾನ್ಯರಿಗೆ ತಲುಪಿಸುವ ಉದ್ದೇಶದಿಂದ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ಜಿಲ್ಲಾದ್ಯಂತ ಶೀಘ್ರದಲ್ಲೇ ಜನಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗುವುದೆಂದು ತಿಳಿಸಿದರು.
ಪತ್ರಿಕಾಗೋಷ್ಠಿಯಲ್ಲಿ ಹಿಂದುಳಿದ ವರ್ಗಗಳ ಒಕ್ಕೂಟದ ಸಣ್ಣೇಗೌಡ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಈರೇಶ್ ಹಿರೇಹಳ್ಳಿ, ಜಾಗೃತ ಅಲೆಮಾರಿ ಸಮುದಾಯಗಳ ರಾಜ್ಯ ಒಕ್ಕೂಟದ ರಾಜ್ಯಾಧ್ಯಕ್ಷ ಎಂವಿ ಗೋವಿಂದರಾಜ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಗುಡ್ಡೇನಹಳ್ಳಿ ರಂಗಸ್ವಾಮಿ, ಪೌರಕಾರ್ಮಿಕ ಮುಖಂಡ ನಲ್ಲಪ್ಪ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಹೇಗಿದೆ ಅಂತ ಅಂದರೆ ಒಂದು ಹಿಂಸೆಯಿಂದ ಅಹಿಂಸೆ ಕಡೆಗೆ ಕರ್ಕೊಂಡೋಗುತ್ತೆ. ಏನು ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಆಗಿರ್ಬೋದು, ಅವರೆಂದೂ ಕೂಡ ಯಾರೂ ಕೂಡ ಹಿಂಸೆಯನ್ನು ಪ್ರೋತ್ಸಾಹಿಸ್ತಾರಂತಾರಲ್ಲ, ಅಹಿಂಸಾ ಮಾರ್ಗದ ಮೂಲಕ ಹೋರಾಟ ಮಾಡಬೇಕು ಅನ್ನುವಂಥದ್ದು ಇಬ್ಬರ ಒಂದು ಅವರ ಅಭಿಪ್ರಾಯಗಳು. ಅದೊಂದು ಆದರ್ಶ ಅದು. ಸೊ ಆ ಕಾರಣಕ್ಕೋಸ್ಕರ ಇಲ್ಲಿ ನಾವು ಬೇರೆ ಬೇರೆ ಸಿದ್ಧಾಂತಗಳು, ಬೇರೆ ಬೇರೆ ಎಲ್ಲ ವಿಚಾರಗಳನ್ನ ನೋಡ್ತೀವಿ ಸರ್. ನಮ್ಮ ಕಣ್ಣು ಮುಂದೆ ಇಡೀ ಬಹುತ್ವ ಭಾರತದಲ್ಲಿ ಬಹುಭಾಷೆ, ವಿವಿಧ ಧರ್ಮಗಳು, ವಿವಿಧ ಭಾಷೆ, ಪ್ರಾಂತ್ಯ ಎಲ್ಲದರ ವಿಭಿನ್ನತೆ ಕಾಣ್ತಾ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ಸಫಾಯಿ ಕರ್ಮಚಾರಿ ಆಯೋಗದ ಮಾಜಿ ಅಧ್ಯಕ್ಷರಾದ MR ವೆಂಕಟೇಶ್ ಬೇಲೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಪಟ್ಟಣದಲ್ಲಿ ನಡೆಯುತ್ತಿರುವ ರಸ್ತೆ ಮತ್ತು ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಗಂಭೀರ ಅವ್ಯವಸ್ಥೆ, ಅವೈಜ್ಞಾನಿಕ ಕ್ರಮ ಮತ್ತು ಏಕಪಕ್ಷೀಯ ನಿರ್ಧಾರಗಳು ನಡೆಯುತ್ತಿದೆ ಎಂದು ಆರೋಪಿಸಿದರು. ಬೇಲೂರು ಒಂದು ಪುರಾತನ ಐತಿಹಾಸಿಕ ಪಟ್ಟಣವಾಗಿದ್ದು, ಕೋಟೆ ಕಂದಕ ತರ ಇದ್ದು ಹಾಗೂ ಸುತ್ತಲೂ ಸಣ್ಣ ಪುಟ್ಟ ಬೀದಿಗಳಿವೆ. ಇಂತಹ ಸ್ಥಳದಲ್ಲಿ ಯಾವುದೇ ಕಾಮಗಾರಿ ನಡೆಯುವಾಗ ಸೂಕ್ತ ಅಧ್ಯಯನ, ಜನಪ್ರತಿನಿಧಿಗಳ ಸಲಹೆ ಮತ್ತು ವೈಜ್ಞಾನಿಕ ಯೋಜನೆ ಅಗತ್ಯವಿದೆ. ಆದರೆ ಇಲ್ಲಿನ ಕಾಮಗಾರಿಗಳು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿ ನಡೆಯುತ್ತಿದೆ ಎಂದು ಅವರು ಹೇಳಿದರು. ಹಿಂದಿನ ಅವಧಿಯಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ನಿಧಿಯಿಂದ ಮಾಜಿ ಶಾಸಕರಾದ KS ಲಿಂಗೇಶ್ ಅವರು ಸುಮಾರು 7 ಕೋಟಿ ರೂಪಾಯಿ ಅನುದಾನ ತಂದಿದ್ರು. ಆಗ ಯಾವ ರೀತಿ ಕಾಮಗಾರಿ ಮಾಡಬೇಕೆಂಬ ಬಗ್ಗೆ ಚರ್ಚೆ ನಡೆಸಲಾಗಿತ್ತು. ಆದರೆ ತಾಂತ್ರಿಕ ಕಾರಣಗಳು ಮತ್ತು ನಿರ್ಧಾರಗಳ ವಿಳಂಬದಿಂದಾಗಿ ಕಾಮಗಾರಿ ನಡೆಯಲಿಲ್ಲ. ಇದೀಗ ಪುರಸಭೆ ಸದಸ್ಯರು ಮತ್ತು ಸಾರ್ವಜನಿಕರ ಸಲಹೆ ಪಡೆಯದೆ ಹಾಲಿ ಶಾಸಕರು ಏಕಮುಖ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಟೀಕಿಸಿದರು. ಬಿಕ್ಕೋಡು ರಸ್ತೆಗೆ ಸುಮಾರು 3 ಕೋಟಿ ರೂಪಾಯಿ ಅನುದಾನ ತಂದಿದ್ರೂ ಅಲ್ಲಿ ನಡೆಯುತ್ತಿರುವ ಕಾಮಗಾರಿ ಹಾವು ಏಣಿ ಆಟದಂತೆ ಅಸ್ತವ್ಯಸ್ತವಾಗಿದೆ. ರಸ್ತೆ ಸಮತಟ್ಟಾಗಿಲ್ಲ. ಪಕ್ಕದ ರಸ್ತೆಗಳಿಗೂ ಸಂಪರ್ಕ ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆ ಕೆಲಸದ ವೇಳೆ ಜನರಿಗೆ ಕನಿಷ್ಠ ತೊಂದರೆಯಾಗದಂತೆ ಕ್ರಮ ವಹಿಸಬೇಕಾದರೆ ಇಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸಲಾಗಿದೆ ಎಂದು ದೂರಿದ್ರು. ಶಾಸಕರ ವರ್ತನೆಯಿಂದಾಗಿ ಗುತ್ತಿಗೆದಾರರು ಕೂಡ ಕೆಲಸ ಮಾಡಲು ಹೆದರುತ್ತಿದ್ದಾರೆ. ಮಾಜಿ ಶಾಸಕರ ಗ್ರಾಂಟ್ನಲ್ಲಿ ಹಾಲಿ ಶಾಸಕರು ಕೆಲಸ ಮಾಡಿಸುತ್ತಿರುವುದು ಸರಿಯಲ್ಲ. ಸಿಎಂ ವಿಶೇಷ ಅನುದಾನದಲ್ಲಿ ತಂದಿರುವ ಕಾಮಗಾರಿಗಳು ಸಹ ಜನರಿಗೆ ಉಪಯೋಗವಾಗದಂತಾಗಿದೆ. 13ನೇ ವಾರ್ಡ್ನ ರಸ್ತೆಗಳ ಸ್ಥಿತಿ ಅತ್ಯಂತ ಕಳಪೆಯಾಗಿದೆ ಎಂದು ದೂರಿದ್ರು. ಅಮಾಯಕ ಜನರ ಮನೆಗಳ ಕಾಂಪೌಂಡ್ ಒಡೆದು ರಸ್ತೆ ಮಾಡೋದನ್ನ ನಿಲ್ಲಿಸಿ ವೈಜ್ಞಾನಿಕವಾಗಿ ಹಾಗೂ ನ್ಯಾಯಸಮ್ಮತವಾಗಿ ಕೆಲಸ ಮಾಡಬೇಕು. ಜನರ ಮಾತು ಕೇಳದೆ ಹಿಟ್ಲರ್ ರೀತಿ ಆಡಳಿತ ನಡೆಯುತ್ತಿದೆ ಎಂದು ಸಾರ್ವಜನಿಕರು ಹೇಳ್ತಿದ್ದಾರೆ ಎಂದು MR ವೆಂಕಟೇಶ್ ಆರೋಪಿಸಿದರು. HCN ನ್ಯೂಸ್ ಬೇಲೂರು. ನಾವು ಮುನ್ಸಿಪಲ್ ಸದಸ್ಯರಾಗಿದ್ವಿ. ಸಂದರ್ಭದಲ್ಲಿ ಆ ತಡೆ ಹಿಡಿದ ಕಾಲದಲ್ಲಿ ಕಾಮಗಾರಿಗಳಾಗಲಿಲ್ಲ. ಅದಾದ್ಮೇಲೆ ಈಗ ಶಾಸಕರು ಸದಸ್ಯರುಗಳ ಯಾವುದೇ ಒಂದು ಸಲಹೆಯನ್ನು ತಗೊಳ್ಳದೆ, ಪುರಸಭೆ ಸದಸ್ಯರುಗಳ ಒಪಿನಿಯನ್ ಪಡೆದೇ ಏಕಮುಖವಾಗಿ ನನ್ನ ಸನ್ಮಿತ್ರರೆಲ್ಲ ಕೆಲವರು ಹೇಳಿದ್ರು, ನೀವು ಫೋಟೋಗಳನ್ನ ತಗೊಂಡೋಗಿ ಶೋ ಮಾಡಿ ಅಂತೇಳಿ ಹೇಳಿರೋ. ಈ ಮಾಧ್ಯಮ ಮಿತ್ರರು ನಮ್ಗೆ ಇರ್ತಕ್ಕಂಥ ಎಲ್ಲ ಪತ್ರಕರ್ತರು ಊರಿನವರೇ ಆದ್ರಿಂದ ಪ್ರತಿ ಬೀದಿ, ರೋಡು, ರಸ್ತೆ, ಚರಂಡಿ ಎಲ್ಲರೂ ಕೂಡ ತಾವು ಗಮನಿಸಿರ್ತೀರ. ನಿಮಗೂ ಕೂಡ ನಮ್ಗಿನ ಹೆಚ್ಚಿನ ಜವಾಬ್ದಾರಿ ನಿಮಗೂ ಇದೆ. ನೀವು ಇದನ್ನ ಬೆಳಕು ಚೆಲ್ಲಲೇಬೇಕು, ನ್ಯಾಯ ಕೊಡಿಸ್ಬೇಕು ಅಂತೇಳಿ ನಿಮ್ಮನ್ನು ಆಗ್ರಹಪಡಿಸೋದ್ರ ಮೂಲಕ ಇವತ್ತು ಬಿಕ್ಕೋಡ್ ರಸ್ತೆ ಆಗ್ತಾ ಇದೆ. ನಮಗೆಲ್ಲ ಗೊತ್ತಿದೆ. ಅದು 3-3.5 ಕೋಟಿ ಹಣ ಶಾಸಕರು ತಂದಿರ್ತಕ್ಕಂಥದ್ದು. ಆ ಕಾಮಗಾರಿ ಯಾವ ತರ ಆಗ್ತಾ ಇದೆ ಅನ್ನೋದು ನೀವು ಯೋಚನೆ ಮಾಡಬೇಕು. ವೈಜ್ಞಾನಿಕವಾದಂಥ, ಸಮರ್ಪಕವಾದಂಥ ಕಾಮಗಾರಿ ಆಗಬೇಕು. ತಾವು ನಿಂತ್ಕೊಂಡು ನೋಡಿ, ಹಾವು ಏಣಿ ಆಟ ಆಡ್ತಾ ಇದೆ ರಸ್ತೆ. ಇವತ್ತು ನಮ್ಮ ಶಂಕರಣ್ಣವರಿದ್ದಾರೆ, ದಯಾನಂದ್ ಅವರ ಮಾವ, ಆ ಬೀದಿಲಿ ಆ ಥರದ ಸಣ್ಣ ಪುಟ್ಟ ಗಲ್ಲಿಗಳು ಇಲ್ಲಿಂದ ಅಲ್ಲಿ ಕೆಳಗಡೆ ನಮ್ಮ ಪದವಿ ಪೂರ್ವ ಕಾಲೇಜ್ ಮಹಿಳಾ ಅಲ್ಲಿವರೆಗೂ ರಸ್ತೆಗಳಿದೆ, ಅವು ಗುಂಡಿಲಿದ್ದಾವೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ
ವಲ್ಲಭಾಯಿ ರಸ್ತೆ 5ನೇ ಕ್ರಾಸ್ನಲ್ಲಿರುವ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸಮಿತಿ ಇವರ ಆಶ್ರಯದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ 7ನೇ ವರ್ಷದ ವರ್ಧಂತಿ ಮಹೋತ್ಸವ ಭಕ್ತಿ ಭಾವದಿಂದ ನೆರವೇರಿ ಯಶಸ್ವಿಗೊಂಡಿತು. ಶಾಸಕ ಎಚ್.ಪಿ. ಸ್ವರೂಪ್ ರವರು ಚಂಡಿಕಾ ಹೋಮದಲ್ಲಿ ಪಾಲ್ಗೊಂಡು 9.5 ಅಡಿ ಉದ್ದದ ದೀಪಸ್ತಂಭವನ್ನು ಲೋಕಾರ್ಪಣೆಗೊಳಿಸಿದರು. ನಂತರ ಶಾಸಕ ಎಚ್.ಪಿ. ಸ್ವರೂಪ್ ಮಾಧ್ಯಮದೊಂದಿಗೆ ಮಾತನಾಡಿ, ನಗರದ ವಲ್ಲಭಾಯಿ ರಸ್ತೆ ಬಳಿ ಇರುವ ದುರ್ಗಾ ಪರಮೇಶ್ವರಿ ದೇವಸ್ಥಾನದ 7ನೇ ವರ್ಷದ ವರ್ಧಂತಿ ಮಹೋತ್ಸವದ ಅಂಗವಾಗಿ ಜನರಿಗೆ ಒಳ್ಳೆಯದಾಗಲಿ ಎಂದು ಚಂಡಿಕಾ ಹೋಮ ನೆರವೇರಿಸಿದ್ದಾರೆ. ಸುನಿಲ್ ಮತ್ತು ಕುಟುಂಬದವರು ಸೇರಿ ಸುಮಾರು 9 ಅಡಿ ನೂತನ ದೀಪಸ್ತಂಭದ ಉದ್ಘಾಟನೆ ಕೂಡ ಮಾಡಲಾಗಿದೆ. ಹಾಸನ ಜಿಲ್ಲೆಯ ಎಲ್ಲರಿಗೂ ದುರ್ಗಾ ಪರಮೇಶ್ವರಿ ದೇವಿ ಒಳ್ಳೆಯದನ್ನ ಮಾಡಲಿ ಎಂದು ಹಾರೈಸಿದರು. ದೇವಾಲಯದ ಅಧ್ಯಕ್ಷರಾದ ಮಹಾಂತೇಶ್ ಮಾತನಾಡಿ, ಇಂದು ಚಂಡಿಕಾ ಹೋಮವನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಲಾಗಿದ್ದು, ದೇವರಿಗಾಗಿ ಸುಮಾರು 3.5 ಲಕ್ಷ ವೆಚ್ಚದ 9 ಅಡಿಯ ದೀಪದ ಕಂಬವನ್ನ ಕೇರಳದಿಂದ ತರಿಸಲಾಗಿದೆ. ಎಲ್ಲರಿಗೂ ದೇವರು ಒಳ್ಳೆಯದನ್ನ ಮಾಡಲಿ ಎಂದು ಹಾರೈಸಿದರು. ಈ ಪವಿತ್ರ ಸಂದರ್ಭದ ಅಂಗವಾಗಿ ದೇವಾಲಯದಲ್ಲಿ ಚಂಡಿಕಾ ಹೋಮ, ನೂತನ ದೀಪಸ್ತಂಭ ಸ್ಥಾಪನೆ ಮತ್ತು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರಿಗೆ ವಿಶೇಷ ಅಭಿಷೇಕ, ಅಲಂಕಾರ ಮತ್ತು ಪೂಜಾ ಕಾರ್ಯಕ್ರಮಗಳು ಜರುಗಿದವು. ಕಾರ್ಯಕ್ರಮಗಳು ಬುಧವಾರದಂದು ಬೆಳಗ್ಗೆ 8 ಗಂಟೆಯಿಂದ ಆರಂಭವಾಯಿತು. ಮಧ್ಯಾಹ್ನ 12:30ಕ್ಕೆ ಚಂಡಿಕಾ ಹೋಮದ ಪೂರ್ಣಾಹುತಿ, ನಂತರ ಮಹಾಮಂಗಳಾರತಿ ನೆರವೇರಲಿದೆ. ಬಳಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನೆರವೇರಿಸಲಾಯಿತು. ಇದೇ ವೇಳೆ ದೇವಾಲಯದ ಹರೀಶ್, ಪ್ರವೀಣ್, ಸುನಿಲ್, ಶಂಕರ್, ಕಲ್ಲೇಶಾಚಾರ್, ಆನಂದ್, ಅನಿಲ್, ಉಮೇಶ್, ರವಿಕುಮಾರ್, ಕಟ್ಟಾಯ ಶಿವಕುಮಾರ್, ನೀತು ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಪರಮೇಶ್ವರಿ ದೇವಸ್ಥಾನ ವಲ್ಲಭಾಯಿ ರಸ್ತೆ ವಿಶೇಷವಾಗಿ ಇವತ್ತು ಚಂಡಿಕಾ ಹೋಮವನ್ನು ದೇವಸ್ಥಾನ ದೇವಿಯ ಆಶೀರ್ವಾದ ಪಡೆಯೋದಕ್ಕೆ ಸಮಸ್ತ ನಾಡಿನ ಜನತೆಗೆ ಒಳ್ಳೆಯದಾಗಲಿ ಅಂತ ಎಲ್ಲ ನಮ್ಮ ದೇವಸ್ಥಾನದ ಎಲ್ಲ ನಿರ್ದೇಶಕರು ಸಮಿತಿಯವರು ಏನು ಪೂಜೆಯನ್ನು ಇಟ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ 9 ಅಡಿಯ ದೀಪಸ್ತಂಭವನ್ನು ಕೂಡ ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ದೇವಿಯ ಭಕ್ತ ಅಂತ ಸುನಿಲ್ ಅವರು ಮತ್ತು ಅವರ ಕುಟುಂಬಸ್ಥರು ಸೇರಿ ಇವತ್ತೊಂದು ದೊಡ್ಡ 9 ಅಡಿಯ ದುರ್ಗಾ ಪರಮೇಶ್ವರಿ ಅಮ್ಮನವರ ವಾರ್ಷಿಕೋತ್ಸವದ ಈ ಸಂದರ್ಭದಲ್ಲಿ ಹೋಮ ಮತ್ತು ಅವನ ಬೆಳಗ್ಗೆಯಿಂದ ಪೂಜೆ ಸಹ ನಡೆದಿದೆ. ಹಾಗೂ ಸುಮಾರು 9 ಅಡಿಯ ದೀಪಸ್ತಂಭವನ್ನು ಇವತ್ತು ಇಡೀ ಹಾಸನ ನಗರದಲ್ಲಿ ಇಷ್ಟು ದೊಡ್ಡದಾದ ದೀಪಸ್ತಂಭವು ಎಲ್ಲಿಯೂ ಸಹ ಇಲ್ಲ. ಇವತ್ತು ಹಾಸನದ ವಲ್ಲಭಾಯಿ ರಸ್ತೆಯ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಈ ಮಾನ್ಯ ಶಾಸಕರು ದೀಪವನ್ನು ಹಚ್ಚುವ ಮೂಲಕ ಅದನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ಈ ವಾರ್ಷಿಕ ಪೂಜೆ ಪ್ರತಿ ವರ್ಷವೂ ಸಹ ನಡೆಯುತ್ತಿದ್ದು, ಈ ಸಾರಿ ಭಾರಿ ವಿಶೇಷವಾಗಿ ಭಾರಿ ಜನಸ್ತೋಮದೊಂದಿಗೆ ಈ ಕಾರ್ಯಕ್ರಮ ಬೆಳಗ್ಗೆಯಿಂದ ನಡೆದಿದೆ. ದುರ್ಗಾ ಪರಮೇಶ್ವರಿ ದೇವಸ್ಥಾನದ 7 ವರ್ಷ ಜೀರ್ಣೋದ್ಧಾರ ಸಮಿತಿ ಆಗಿದೆ. ಈ ಸಮಿತಿ ಅಧ್ಯಕ್ಷರು ಎಲ್ಲ ಸೇರಿಕೊಂಡು ಮಾಡಿದ್ದಾರೆ. ಇದು 9 ಅಡಿ ವಿಗ್ರಹವನ್ನು, ಇದು ದೀಪದ ಕಂಬವನ್ನು ಕೇರಳ ಮೂಲ ಎಂದಾಗಿ ಬಂದಿದೆ. ಇದೆಲ್ಲ ಸೇವಾರ್ಥದಾರರು ಸುನಿ ಮತ್ತು ಅವರ ಸ್ನೇಹಿತರು ಮಾಡಿದ್ದಾರೆ. ಈ ದಿನ ಚಂಡಿಕಾ ಹೋಮ ಅವನ್ನು ಮಾಡಿದ್ದಾರೆ. ಈ ಚಂಡಿಕಾ ಹೋಮ ವಿಶೇಷವಾಗಿ ನಡೆದಿದೆ. ಎಲ್ಲರೂ ಭಕ್ತಾದಿಗಳು ಭಾಳ ವಿಶೇಷವಾಗಿ ಸಹಾಯ ಮಾಡಿದ್ದಾರೆ. ಅವ್ರಿಗೆಲ್ಲ ನಾನು ದೇವಸ್ಥಾನ ವತಿಯಿಂದ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಎಲ್ಲರೂ ಬಂದು ಇದು ಭಾಗವಹಿಸಿದ್ದಾರೆ. ಅವ್ರಿಗೆಲ್ಲ ನಾವು ನಮಸ್ಕಾರ. 28ನೇ ವಾರ್ಡಿನಲ್ಲಿರುವ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಇವತ್ತು 7ನೇ ವರ್ಷದ ವಾರ್ಷಿಕೋತ್ಸವವನ್ನು ಎಲ್ಲ ನಮ್ಮ ಅಧ್ಯಕ್ಷರಾದಂಥ ಮಹಾಂತೇಶ್ ಅಣ್ಣನವರ ಸನ್ನಿಧಿಯಲ್ಲಿ ಹಮ್ಮಿಕೊಂಡು ಪ್ರತಿ ಟ್ರಸ್ಟಿಗಳು, ಪ್ರತಿ ಸಂಘ ಸಂಸ್ಥೆಗಳು ಎಲ್ಲರೂ ಆಗಮನಿಸಿ ನಮ್ಮ ನೆಚ್ಚಿನ ಶಾಸಕರಾದ ಸ್ವರೂಪ್ ಅವರ ಆಶೀರ್ವಾದದೊಂದಿಗೆ ಇವತ್ತು ಹಾಗೂ ದುರ್ಗಾ ಪರಮೇಶ್ವರಿ ದೇವಿಯ ಆಶೀರ್ವಾದದೊಂದಿಗೆ ಇವತ್ತು ಚಂಡಿಕಾ ಹೋಮವನ್ನು ಹಮ್ಮಿಕೊಂಡು 7ನೇ ವರ್ಷದ ದುರ್ಗಾ ಪರಮೇಶ್ವರಿ ಅಮ್ಮನವರ ಜಾತ್ರೆ ವದಂತಿ ಇರುವ ಕಾರ್ಯಕ್ರಮ ಇವತ್ತು ಚಂಡಿಕಾ ಯಾಗ ಮತ್ತು 9.5 ಅಡಿಯ ದೀಪಸ್ತಂಭವನ್ನು ಪ್ರತಿಷ್ಠಾಪನೆ ಮಾಡಿರ್ತೀವಿ. ಈ ಸಮಯದಲ್ಲಿ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲ ಭಕ್ತಾದಿಗಳಿಗೂ ಆಯಸ್ಸು, ಆರೋಗ್ಯ, ಯಶಸ್ಸನ್ನೆಲ್ಲ ಕೊಟ್ಟು ಒಳ್ಳೇದು ಮಾಡಲಿ ಅಂತ ನಾವು ಕೇಳ್ಕೊತೀವಿ. ರಾಷ್ಟ್ರೀಯ ಮತದಾರರ ದಿನ ಕಾರ್ಯಕ್ರಮವನ್ನು ದಿನಾಂಕ 30/1/2026 ಸರ್ಕಾರಿ ಐಟಿಐ ಕಾಲೇಜು ಅರ್ಕಲ್ಗೂಡು ಇಲ್ಲಿ ಯಶಸ್ವಿಯಾಗಿ ಆಯೋಜಿಸಲಾಯಿತು. ಮೇರ ಯುವ ಭಾರತ್ ಹಾಸನ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆ, ಸರ್ಕಾರಿ ಐಟಿಐ ಕಾಲೇಜು ಅರ್ಕಲ್ಗೂಡು, ಲಲಿತಾ ಮಹಿಳಾ ಸಮಾಜ ಮತ್ತು ಮಧುಶ್ರೀ ಮಹಿಳಾ ಸಮಾಜ ಅರ್ಕಲ್ಗೂಡು ಇವರ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಮತದಾರರ ದಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶವು ಮತದಾನದ ಮಹತ್ವವನ್ನು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದು ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ನಾಗರಿಕನ ಪಾತ್ರವನ್ನು ಬಲಪಡಿಸುವುದಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಗಿಡಕ್ಕೆ ನೀರು ಹಾಕುವ ಮೂಲಕ ಅತ್ಯಂತ ಅರ್ಥಪೂರ್ಣವಾಗಿ ನೆರವೇರಿಸಲಾಯಿತು. ನಂತರ ಬಸವರಾಜ್ ಬಿಪಿರವರು ರಾಷ್ಟ್ರೀಯ ಮತದಾರರ ದಿನದ ಮಹತ್ವ ವಿಷಯದ ಕುರಿತು ಉಪನ್ಯಾಸ ನೀಡಿದರು. ಅವರು ಮತದಾನವು ಪ್ರಜಾಪ್ರಭುತ್ವದ ಆಧಾರ ಸ್ತಂಭವಾಗಿದ್ದು, ಪ್ರತಿಯೊಬ್ಬ ಅರ್ಹ ನಾಗರಿಕನು ಕಡ್ಡಾಯವಾಗಿ ಮತ ಚಲಾಯಿಸಬೇಕೆಂದು ತಿಳಿಸಿದರು.
ಕಾರ್ಯಕ್ರಮದ ಭಾಗವಾಗಿ ಮತದಾನ ಜಾಗೃತಿ ಕಾರ್ಯಕ್ರಮ, ಪಾದಯಾತ್ರೆ ಹಾಗೂ ಮತದಾರರ ಪ್ರತಿಜ್ಞಾ ವಿಧಿಯನ್ನು ಹಮ್ಮಿಕೊಳ್ಳಲಾಯಿತು. ಈ ಮೂಲಕ ಮತದಾನದ ಕುರಿತು ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಯೋಗನಾಥ್, ಪುನೀತ್, ಸ್ಮಿತಾ, ಸುನಿಲ್, ದೇವರಾಜ್, ಚಂದ್ರಿಕಾ, ಪ್ರದೀಪ್, ಹರೀಶ್ ಮತ್ತು ಆನಂದ್ ರವರು ಸಕ್ರಿಯವಾಗಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರ ನೀಡಿದರು. ಒಟ್ಟಾರೆಯಾಗಿ ಈ ರಾಷ್ಟೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮವು ಅತ್ಯಂತ ಅರ್ಥಪೂರ್ಣವಾಗಿದ್ದು, ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಲ್ಲಿ ಮತದಾನದ ಮಹತ್ವದ ಕುರಿತು ಉತ್ತಮ ಜಾಗೃತಿ ಮೂಡಿಸಿತು. HCN ನ್ಯೂಸ್, ಅರ್ಕಲ್ಗೂಡು. ಸವಾಲಿನ ಕೆಲಸ ಆಗಿದೆ. ಅಂತಹ ಸಂದರ್ಭದಲ್ಲಿ ಭಾರತೀಯರು ಕೂಡ ಪ್ರಪಂಚದ ಇತರ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿದಾಗ ಹಿಂದೆ ಉಳಿದಿರಲಿಲ್ಲ. 45% ಮತದಾನ ಆಗ್ತಿದೆ. 45% ಅವತ್ತೇ ಮತದಾನ ಆಗ್ತದೆ ಮೊದಲ ಚುನಾವಣೆಯಲ್ಲಿ. ಅದರಲ್ಲಿ ಗ್ರಾಮೀಣ ಭಾಗದಲ್ಲಿ 60% ಮತದಾರರು ಭಾಗವಹಿಸ್ತಾರೆ. ನಗರ ಪ್ರದೇಶಗಳಲ್ಲಿ ಬರೀ 40% ಮತದಾರರು ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ಆಗ್ಲೇ ಕಾಂಗ್ರೆಸ್ ಪಕ್ಷ ಅತ್ಯಂತ ಹೆಚ್ಚಾಗಿ ಬಹುಮತ ಪಡೆದ ಪಕ್ಷವಾಗಿ ಹೊರಹೊಮ್ಮುತ್ತದೆ. ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಕಮ್ಯುನಿಸ್ಟರು ಕೂಡ ಅವರು ಪ್ರಾಬಲ್ಯಕ್ಕೆ ಬರ್ತಾರೆ. ಇದೆಲ್ಲ ಮತದಾನದಿಂದ ಗೊತ್ತಾಗ್ತದೆ. ಅಂಬೇಡ್ಕರ್ ಕೂಡ ಬಾಂಬೆನಲ್ಲಿ ಮೊದಲ ಚುನಾವಣೆಯಲ್ಲಿ ಕಜ್ರೋಲ್ಕರ್ ಅಂತಕ್ಕಂಥ ವ್ಯಕ್ತಿ ವಿರುದ್ಧ ಸೋತ್ಬಿಡ್ತಾರೆ. ಇದು ಅವಮಾನ, ಇದು ನಮ್ಮ ದೇಶದ ಮತದಾರರು ಮಾಡಿರ್ತಕ್ಕಂಥ ಅವಮಾನ ಅಂತ ಬಿಂಬಿಸ್ತಾರೆ ರಾಜಕೀಯ ಚಿಂತಕರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಚನ್ನರಾಯಪಟ್ಟಣದ ಕರ್ನಾಟಕ ಬ್ಯಾಂಕ್ ಎದುರಿರುವ ಮುತ್ತೂಟ್ ಮಿನಿ ಫೈನಾನ್ಸ್ಗೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷೆ ನಾಗರತ್ನಮ್ಮ ಚಿನ್ನೇನಹಳ್ಳಿ ನೇತೃತ್ವದಲ್ಲಿ ಮುತ್ತೂಟ್ ಮಿನಿ ಫೈನಾನ್ಸ್ಗೆ ಮುತ್ತಿಗೆ ಹಾಕುವ ಮೂಲಕ ಪ್ರತಿಭಟನೆ ನಡೆಸಲಾಯಿತು. ಗ್ರಾಹಕರಿಗೆ ಮೋಸ ಮಾಡಿರುವ ರೇಖಾ, ಕಾವ್ಯ, ನಿಶ್ಚಿತ ಅವರನ್ನ ಬ್ಯಾಂಕ್ಗೆ ಕರೆಸುವವರೆಗೂ ಪ್ರತಿಭಟನೆ ನಿಲ್ಲಿಸುವುದಿಲ್ಲ ಎಂದು ಶ್ರೀಮತಿ ನಾಗರತ್ನಮ್ಮ ತಿಳಿಸಿದರು. ಗೀತಾರವರು 67 ಗ್ರಾಂ ಚಿನ್ನವನ್ನ ಮುತ್ತೂಟ್ ಮಿನಿ ಫೈನಾನ್ಸ್ನಲ್ಲಿ ಅಡವಿಟ್ಟಿದ್ರು. ಗ್ರಾಹಕರಿಗೆ ಯಾವುದೇ ನೋಟಿಸ್ ಕಳುಹಿಸದೆ ಚಿನ್ನವನ್ನ ಹರಾಜು ಮಾಡಿರೋದಾಗಿ ಉಡಾಫೆ ಉತ್ತರ ನೀಡುತ್ತಾರೆ ಎಂದು ದೂರಿದ್ರು. ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷೆ ನಾಗರತ್ನಮ್ಮ, ಮೋಸಕ್ಕೆ ಒಳಗಾದ ಮಹಿಳೆ, ಹೌಸಿಂಗ್ ಬೋರ್ಡ್ ಶಾರದಾ, ನಗರದ ನಿವಾಸಿ ಗೀತಾ ಹರೀಶ್, ರೈತ ಸಂಘದ ಮುಖಂಡರುಗಳಾದ ರವೀಶ್ ಅರಸೀಕೆರೆ, ಹುಲಿವಾಲ ಹರೀಶ್, ಮಂಜು ಮಡಬ, ಟೈಲರ್ ಕುಮಾರ್, ಜೋಗಿಪುರ ಮೋಹನ್, ಕುರುವಂಕ ಅಣ್ಣೇಗೌಡ, ಬಿಂಡೇನಹಳ್ಳಿ ನಟರಾಜ್, ಕೋವಿಬಾಬು, ಇತರೆ ರೈತ ಮುಖಂಡರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಯಾರು ಗಲಾಟೆ ಮಾಡ್ಕೋಬೇಡಿ. ನಮ್ಮದು ಮೇಡಮ್, ನಾನು ಹೇಳಿ ಪೂರ್ತಿ ಕೇಳಿ. ನಮ್ಮದು ದಾಖಲಾತಿ ಇದೆ, ನಮಗೆ ಒಡವೆ ಬೇಕು. ನಮಗೆ ನೀನು ಫೋನ್ ಮಾಡಿದ್ರೆ ನಾವು ಬೈಕ್ಗೆ ಒಡವೆ ಬಿಡಿಸೋಣ ಬಂದಿದ್ದೀವಿ. ಒಡವೆ ಕೊಡು, ನೀನು ಫೋನ್ ಮಾಡಿದ್ರೆ ಒಳ್ಳೋದು. ಈಗ ಫೋನ್ ಮಾಡ್ಯಾರಕ್ಕ, ಹಾಂ ಆಯ್ತಾ? ನೀವು ಬೈಲು 50 ಲಕ್ಷ ನಡೆಯಿದ್ದೀವಿ. ಈಗ ಒಡವೆ ಬೇಕು. ಚಲಿಸುತ್ತಿದ್ದ ಆಟೋ ಮೇಲೆ ಕಾಡುಕೋಣ ದಾಳಿ ಮಾಡಿದ್ದು, ಕಾಡುಕೋಣ ಗುದ್ದಿದ ರಭಸಕ್ಕೆ ಆಟೋ ತಂತಿ ಬೇಲಿ ದಾಟಿ ಹೋಗಿ ಬಿದ್ದಿದೆ. ಆಟೋದಲ್ಲಿದ್ದ ಇಬ್ಬರಿಗೆ ಗಾಯಗಳಾಗಿವೆ. ಬೇಲೂರು ತಾಲೂಕಿನ ಅರೆಹಳ್ಳಿ ಗ್ರಾಮದ ಬಳಿ ಘಟನೆ ನಡೆದಿದ್ದು, ಮೊಹಮ್ಮದ್ ಅಲಿ ಎಂಬುವವರಿಗೆ ಸೇರಿದ ಆಟೋ ಜಖಮಾಗಿದೆ. ಮಲಸಾವರ ರಸ್ತೆಯಲ್ಲಿ ಪ್ರಯಾಣಿಕರನ್ನ ಕರೆದೊಯ್ಯುತ್ತಿದ್ದ ವೇಳೆ ಏಕಾಏಕಿ ಬಂದ 2 ಕಾಡುಕೋಣಗಳ ಪೈಕಿ ಒಂದು ಕಾಡುಕೋಣ ಆಟೋ ಮೇಲೆ ದಾಳಿ ಮಾಡಿದ ಹಿನ್ನೆಲೆ ಆಟೋದಲ್ಲಿದ್ದ ಮಹಿಳೆಗೆ ಗಂಭೀರ ಗಾಯವಾಗಿದ್ದು, ಆಟೋ ಚಾಲಕನಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಅರೆಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. HCN ನ್ಯೂಸ್, ಬೇಲೂರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ.
ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದ ಜನನಿಬಿಡ ಪ್ರದೇಶದಲ್ಲಿ ಒಂಟಿ ದಂತದ ಕಾಡಾನೆ ಭೀಮಾ ಕಾಣಿಸಿಕೊಂಡ ಘಟನೆ ನಡೆದಿದೆ. ಬಹಳ ದಿನಗಳ ಬಳಿಕ ಗ್ರಾಮದ ಒಳಗೆ ಪ್ರವೇಶಿಸಿದ ಭೀಮಾ ಯಾವುದೇ ಆತಂಕವಿಲ್ಲದೆ ನಿಧಾನವಾಗಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿರುವ ದೃಶ್ಯ ಗ್ರಾಮಸ್ಥರ ಗಮನ ಸೆಳೆಯಿತು. ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಸಂಚರಿಸಿದ ಕಾಡಾನೆ ಭೀಮಾ ನಂತರ ವಾಸದ ಮನೆಯೊಂದರ ಮುಂಭಾಗಕ್ಕೆ ಬಂದು ಕೆಲಕಾಲ ನಿಂತಿತು. ಈ ಸಂದರ್ಭದಲ್ಲಿ ಕಾಡಾನೆಯನ್ನು ನೋಡಲು ಗ್ರಾಮಸ್ಥರು ಫೋಟೋ ಹಾಗೂ ವಿಡಿಯೋ ಚಿತ್ರೀಕರಣಕ್ಕೆ ಮುಗಿಬಿದ್ದ ದೃಶ್ಯ ಕಂಡುಬಂದಿತು. ನಂತರ ಕಾಡಾನೆ ಸಮೀಪದ ಕಾಫಿ ತೋಟದ ಒಳಗೆ ತೆರಳಿದ್ದು ಯಾವುದೇ ಹಾನಿ ಸಂಭವಿಸಿಲ್ಲ. ಸಂಭವನೀಯ ಅನಾಹುತಗಳು ತಪ್ಪಿಸುವ ನಿಟ್ಟಿನಲ್ಲಿ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಸಿಬ್ಬಂದಿ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಿ ಕಾಡಾನೆಯನ್ನ ಹತ್ತಿರದಿಂದ ಹಾಗೂ ಹಿಂದಿನಿಂದ ನಿಗಾ ವಹಿಸಿದ್ರು. ಎಟಿಎಫ್ ಸಿಬ್ಬಂದಿಯ ಸಮಯೋಚಿತ ಎಚ್ಚರಿಕೆಯಿಂದ ಯಾವುದೇ ಅಹಿತಕರ ಘಟನೆ ನಡೆಯದೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆ. ಮುಂದಿನ ದಿನಗಳಲ್ಲಿ ಗ್ರಾಮದಲ್ಲಿ ಕಾಡಾನೆ ಸಂಚಾರ ಮುಂದುವರಿಯುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಎಚ್ಚರಿಕೆ ವಹಿಸುವಂತೆ ಅರಣ್ಯ ಇಲಾಖೆ ಮನವಿ ಮಾಡಿದೆ. HCN ನ್ಯೂಸ್, ಬೇಲೂರು. ಆನೆಮಹಲ್ ಗ್ರಾಮ ಪಂಚಾಯಿತಿ ಸಿಎ ಸೈಟ್ ನಿಯಮಾನುಸಾರ ಕ್ರಮ ವಹಿಸಲಾಗಿದೆ ಎಂದು ಆಡಳಿತ ಮಂಡಳಿ ಸದಸ್ಯರು ಸ್ಪಷ್ಟನೆ ನೀಡಿದ್ದಾರೆ. ಸಕಲೇಶಪುರ ತಾಲೂಕಿನ ಕಸಬಾ ಹೋಬಳಿ ವ್ಯಾಪ್ತಿಯ ಆನೆಮಹಲ್ ಗ್ರಾಮ ಪಂಚಾಯಿತಿಯ ಸಕಲೇಶಪುರ ಗ್ರಾಮದ ಸರ್ವೆ ನಂಬರ್ 146ರಲ್ಲಿ ಸಾರ್ವಜನಿಕ ಉಪಯೋಗಕ್ಕಾಗಿ ಮೀಸಲಿರಿಸಿದ್ದ ಸಿಎ ನಿವೇಶನವನ್ನ ಕರುಣಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ 30 ವರ್ಷಗಳ ಲೀಸ್ ನೀಡೋ ಸಂಬಂಧ ಸಾಮಾಜಿಕ ಜಾಲತಾಣಗಳು ಮತ್ತು ಕೆಲವು ವಲಯಗಳಲ್ಲಿ ಅಪಪ್ರಚಾರ ನಡೆಯುತ್ತಿರುವುದು ಆಧಾರರಹಿತವಾಗಿದ್ದು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಸಂಪೂರ್ಣವಾಗಿ ನಿಯಮಾನುಸಾರ ಕ್ರಮ ಕೈಗೊಂಡಿದೆ ಎಂದು ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸ್ಪಷ್ಟಪಡಿಸಿದ್ದಾರೆ. ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಹಸೈನಾರ್ ಆನೆಮಹಲ್, ಈ ಜಾಗವನ್ನ ಕೆಲ ಖಾಸಗಿ ವ್ಯಕ್ತಿಗಳು ವೈಯಕ್ತಿಕ ಉದ್ದೇಶಗಳಿಗೆ ಬಳಸಿಕೊಂಡು ಬಂದ ಹಿನ್ನೆಲೆ ಗ್ರಾಮ ಪಂಚಾಯಿತಿ ದಾಖಲೆಗಳನ್ನು ಪರಿಶೀಲಿಸಿ ನಿಯಮಾನುಸಾರ ನೋಟಿಸ್ ನೀಡಿ ಪೊಲೀಸ್ ಬಂದೋಬಸ್ತ್ ಮೂಲಕ ಜಾಗವನ್ನ ಸಂಪೂರ್ಣವಾಗಿ ತೆರವುಗೊಳಿಸಲಾಗಿತ್ತು. ತೆರವುಗೊಂಡ ನಂತರ ಸಾರ್ವಜನಿಕ ಉಪಯೋಗಕ್ಕೆ ಸದರಿ ಜಾಗವನ್ನ ಕಾಪಾಡುವ ಮತ್ತು ಪಂಚಾಯಿತಿಗೆ ಆದಾಯ ಹೆಚ್ಚಿಸುವ ಉದ್ದೇಶದಿಂದ ಮಾನದಂಡಗಳಂತೆ 30 ವರ್ಷಗಳ ಗುತ್ತಿಗೆ ನೀಡಲು ಸಾರ್ವಜನಿಕ ಪ್ರಕಟಣೆ ಹೊರಡಿಸಲಾಗಿತ್ತು. ವಿವಿಧ ಸಂಘ ಸಂಸ್ಥೆಗಳಿಂದ ಅರ್ಜಿಗಳು ಬಂದಿದ್ದು ನಿಯಮಾನುಸಾರ ಪರಿಶೀಲನೆ ಬಳಿಕ ಕರುಣಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ನೀಡಲಾಯಿತು. ತಾಲೂಕು ಸುತ್ತಮುತ್ತ ಗುಡ್ಡಗಾಡು ಪ್ರದೇಶವಾಗಿದ್ದು ಹೃದಯಾಘಾತ ಮತ್ತು ಅಪಘಾತ ಸಂದರ್ಭಗಳಲ್ಲಿ ಹಾಸನ ಅಥವಾ ಮಂಗಳೂರಿಗೆ ಕರೆದೊಯ್ಯುವಾಗ ಪ್ರಾಣಾಪಾಯ ಉಂಟಾಗುತ್ತಿರುವ ಹಿನ್ನೆಲೆ ಆಸ್ಪತ್ರೆಗೆ ನೀಡುವ ಉದ್ದೇಶ ಎಂದು ಹೇಳಿದ್ರು. ಲೀಸ್ ಮೊತ್ತವನ್ನ 50 ಲಕ್ಷ ಎಂದು ನಿಗದಿಪಡಿಸಲಾಗಿದ್ದು ಲೀಸ್ ಅವಧಿ ಮುಗಿದ ಬಳಿಕ ಕಟ್ಟಡ ಸಮೇತ ಜಾಗವನ್ನ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರಿಸಬೇಕೆಂಬ ಷರತ್ತು ವಿಧಿಸಲಾಗಿದೆ. ಜೊತೆಗೆ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರಿಗೆ ಉಚಿತವಾಗಿ ಪ್ರಾಥಮಿಕ ಚಿಕಿತ್ಸೆ ನೀಡಬೇಕೆಂಬ ನಿಯಮವನ್ನ ಸೇರಿಸಲಾಗಿದೆ. ಈ ಮೂಲಕ ಬಂದ ಆದಾಯವನ್ನ ಗ್ರಾಮಾಭಿವೃದ್ಧಿ ಕಾಮಗಾರಿಗಳಿಗೆ ಬಳಸಲು ತೀರ್ಮಾನಿಸಲಾಗಿದೆ. ಸಾರ್ವಜನಿಕರಿಂದ ಆಕ್ಷೇಪಗಳಿದ್ದಲ್ಲಿ ಮರುಪರಿಶೀಲನೆಗೂ ಅವಕಾಶವಿದೆ. ಇಲ್ಲಿಯವರೆಗೂ ಯಾರೂ ಲಿಖಿತವಾಗಿ ಆಕ್ಷೇಪಣೆ ಗ್ರಾಮ ಪಂಚಾಯಿತಿಗೆ ಸಲ್ಲಿಸಿಲ್ಲ ಎಂದರು. ಗ್ರಾಮ ಪಂಚಾಯಿತಿ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆ ಕಳೆದ ಚುನಾವಣೆಯಲ್ಲಿ ಸೋತ ಕೆಲವರು ತಪ್ಪು ಮಾಹಿತಿ ಹರಡುತ್ತಿದ್ದಾರೆ ಎಂದರು. ಈ ಹಿಂದೆ ಜಾಗ ತೆರವು ವೇಳೆ ಲಕ್ಷಾಂತರ ರೂಪಾಯಿ ಆಮಿಷ ನೀಡಿದ್ರೂ ಅದನ್ನು ತಿರಸ್ಕರಿಸಿ ಸರ್ಕಾರದ ಆಸ್ತಿಯನ್ನು ರಕ್ಷಿಸಿದ್ದೇವೆ. ಸಿಎ ನಿವೇಶನ ಕುರಿತು ನಿರಂತರ ಅಪಪ್ರಚಾರ ಮುಂದುವರೆದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಎಚ್ಚರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುಮಾ ದೇವರಾಜ್, ಉಪಾಧ್ಯಕ್ಷರಾದ ವಿರೂಪಾಕ್ಷ, ಅಶ್ರಫ್, ತಿಮ್ಮಯ್ಯ, ಸುಹಾರ ಸಲೀಂ, ವೀರಭದ್ರ, ಚಂದ್ರಾವತಿ, ಮಂಜುಳಾ ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ನಾನು ಆನೆಮಹಲ್ ಪಂಚಾಯಿತಿ ಉಪಾಧ್ಯಕ್ಷರು. ಪತ್ರಿಕಾಗೋಷ್ಠಿ ಮಾಡ್ತಿರೋ ಉದ್ದೇಶ ಏನಂತ ಅಂದರೆ ಒಂದು CSIT ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಇಂಥ ಹರಿಬಿಡ್ತಿರೋ ವಿಡಿಯೋದ ಬಗ್ಗೆ ಮಾತಾಡುವಂಥ ಪ್ರೆಸ್ ಮೀಟ್ ಮಾಡ್ತಾಯಿದ್ವಿ. ಅದೇ ರೀತಿ ಸಕಲೇಶಪುರ ತಾಲೂಕು ಕಸಬಾ ಹೋಬಳಿ ಆನೆಮಹಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಕಲೇಶಪುರ ಗ್ರಾಮಾಂತರ ಸರ್ವೆ ನಂಬರ್ 146ರಲ್ಲಿ 6.19 ಎಕರೆ ಪ್ರದೇಶ 1967-68ನೇ ಸಾಲಿನ ದಿನಾಂಕ 29/4/1967ರಂದು ವಸತಿ ನಿವೇಶನಕ್ಕಾಗಿ ಭೂ ಪರಿವರ್ತನೆ ಆಗಿರುತ್ತದೆ. ಗ್ರಾಮ ಪಂಚಾಯಿತಿಯಿಂದ ನಕ್ಷೆ ಅನುಮೋದನೆಗೊಂಡಿರುತ್ತದೆ. ಅದರಂತೆ ಸದರಿ ಭೂ ಪರಿವರ್ತನೆ ಆಗಿರುವ ನಿವೇಶನ ವಿನ್ಯಾಸ ನಕ್ಷೆಯಂತೆ ಸಾರ್ವಜನಿಕ ಉಪಯೋಗಕ್ಕಾಗಿ 1271.74 ಚದರ ಮೀಟರ್ 12.56 ಗುಂಟೆ ಮೀಸಲಾಗಿರುತ್ತದೆ. ಸದರಿ ಜಾಗವನ್ನು ಖಾಸಗಿ ವ್ಯಕ್ತಿಗಳು ವೈಯಕ್ತಿಕ ಉದ್ದೇಶಕ್ಕಾಗಿ ಉಪಯೋಗಿಸುತ್ತಾ ಬಂದಿದ್ದು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಸದರಿ ನಿವೇಶನದ ದಾಖಲೆಗಳನ್ನು ಪರಿಶೀಲಿಸಿ ಈ ನಿವೇಶನವು ಗ್ರಾಮ ಪಂಚಾಯಿತಿಗೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯಾವುದೇ ತನಿಖೆ ಇಲ್ಲದೆ ದಲಿತ ಡಿಜಿಪಿ ಅಮಾನತು, ಸರ್ಕಾರದ ಆತುರದ ಕ್ರಮಕ್ಕೆ ಖಂಡನೆ, ತನಿಖೆ ಮಾಡುವಂತೆ ದಲಿತ ಮುಖಂಡ HK ಸಂದೇಶ್ ಆಗ್ರಹ.
ದುನಿಯಾ ವಿಜಯ್ ಅಭಿನಯದ ಲ್ಯಾಂಡ್ಲಾರ್ಡ್ ಸಿನಿಮಾ ತಳ ಸಮುದಾಯಗಳ ನೋವು ಪ್ರತಿರೋಧದ ಜೀವಂತ ಚಿತ್ರಣ. 100% ತೆರಿಗೆ ವಿನಾಯಿತಿಗಾಗಿ ದಲಿತ ಮುಖಂಡ ಕೃಷ್ಣದಾಸ್ ಮನವಿ. ಅವೈಜ್ಞಾನಿಕ ರಸ್ತೆ ಕಾಮಗಾರಿ, ಶಾಸಕರ ಏಕಮುಖ ನಿರ್ಧಾರಗಳು, ಜನರಿಗೆ ತೀವ್ರ ತೊಂದರೆ. ಕಾಂಗ್ರೆಸ್ ಮುಖಂಡ ಎಂಆರ್ ವೆಂಕಟೇಶ್ ಆರೋಪ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.